ಹಾಯ್ ನಮಸ್ತೆ ಗೆಳೆಯರೇ. ಏನಪ್ಪ ವಿಷಯ ಅಂದರೆ, ನಮ್ಮ ಮನೆ ದೇವರಾದ ಉದ್ದಾನ ವೀರಭದ್ರ ಸ್ವಾಮಿ ಹಾಗೂ ಭದ್ರಕಾಳಮ್ಮನವರ 2ನೇ ದಿವಸದ ಹಾಗೂ 3ನೇ ದಿವಸದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಈ ರೀತಿ ಇವೆ. ಏನಪ್ಪ ಅಂದರೆ, ಮೊದಲಿಗೆ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಹೂವಿನ ಅಲಂಕಾರದೊಂದಿಗೆ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ. ಸಂಜೆ 5 ಗಂಟೆಗೆ ಸರಿಯಾಗಿ ಕೊಂಡೋತ್ಸವ ಇರುವುದರಿಂದ ಕೊಂಡಕ್ಕೆ ಕರ್ಪೂರದ ಆರತಿಯನ್ನು ಹಚ್ಚಿ ಕೊಂಡಕ್ಕೆ ಚಾಲನೆ ಕೊಡಲಾಗುತ್ತದೆ. ಕೊಂಡಕ್ಕೆ ಚಾಲನೆ ಕೊಟ್ಟ ತದನಂತರ ಮೆರವಣಿಗೆ ಮೂರ್ತಿಯನ್ನು ಸಿದ್ಧಗೊಳಿಸಲಾಗುತ್ತದೆ. वरस्मितवदनं वज्रदन्तधर रक्षाकवचम् ಸಿದ್ಧಗೊಂಡ ಪಲ್ಲಕ್ಕಿಯಲ್ಲಿ ಸ್ವಾಮಿಯನ್ನು ಕಂಡು ಬಹಳ ಆನಂದಚಿತ್ತರಾಗಿ ಸ್ವಾಮಿಯ ಮೂರ್ತಿಯನ್ನು ಪಲ್ಲಕ್ಕಿ ಉತ್ಸವದಲ್ಲಿ ಕೂರಿಸಿ ಪಲ್ಲಕ್ಕಿಯನ್ನು ಹೊತ್ತು ಗ್ರಾಮ ದೇವತೆಯನ್ನು ಬರಮಾಡಿಕೊಡಲು ಗ್ರಾಮದತ್ತ ಹೊರಟು ಪಲ್ಲಕ್ಕಿಯನ್ನು ಹೊತ್ತು ನಡೆಯುವಾಗ ಊರ ಗ್ರಾಮಸ್ಥರಿಂದ ತೆಂಗಿನಕಾಯಿ ಉಡುಗಾಯಿ ಹೊಡೆದು ಮಹಾಮಂಗಳಾರತಿಯನ್ನು ಮಾಡಿ ಕರ್ಪೂರದ ಆರತಿಯನ್ನು ಹಚ್ಚಿ ಊರ ಗ್ರಾಮಸ್ಥರು ಮತ್ತು ಗುಂಡು ಸಂತೋಷಪಟ್ಟರು. ಹಾಗೆಯೇ ಗ್ರಾಮ ದೇವತೆಯ ದೇವಸ್ಥಾನ ತಲುಪಿದ ತದನಂತರ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಗ್ರಾಮ ದೇವತೆಯನ್ನು ಬರಮಾಡಿಕೊಂಡು ಊರ ಗ್ರಾಮಸ್ಥರಿಂದ ಆರತಿಯನ್ನು ಸಿದ್ಧಗೊಂಡಿದ್ದರಿಂದ ಊರ ಗ್ರಾಮಸ್ಥರು ಸಿದ್ಧಗೊಂಡ ಆರತಿಯನ್ನು ಹೊತ್ತು ಸ್ವಾಮಿಯು ಮೆಲ್ಲನೆ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದ ಸ್ವಾಮಿಯು ದೇವಸ್ಥಾನದ ಆವರಣ ತಲುಪಿದ ತದನಂತರ ಸ್ವಾಮಿಯನ್ನು ಅರ್ಚಕರು ಬಂದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಸ್ವಾಮಿಯ ಮೂರ್ತಿಯನ್ನು ಹಾಗೂ ಗ್ರಾಮ ದೇವತೆಯನ್ನು ಬರಮಾಡಿಕೊಂಡರು. ಹಾಗೆಯೇ ಧ್ವಜಕುಣಿತದಿಂದ ಹಾಗೂ ತಬಲ ವಾದ್ಯದೊಂದಿಗೆ ಬರಮಾಡಿಕೊಂಡರು. ಹಾಗೆಯೇ ಬರಮಾಡಿಕೊಂಡ ತದನಂತರ ಸ್ವಾಮಿಯ ಮೂರ್ತಿಯನ್ನು ಹಾಗೂ ಗ್ರಾಮ ದೇವತೆಯನ್ನು ಹೊತ್ತ ಭಕ್ತರೊಂದಿಗೆ ಸ್ವಾಮಿಯನ್ನು ಕೊಂಡೋತ್ಸವದ ಹತ್ತಿರ ಕರೆತಂದು ಕೊಂಡದ ಮುಂದೆ ಕೊಂಡ ಆಯಲು ಸಿದ್ಧಪಡಿಸಿದರು. ಕೊಂಡ ಆಯ್ದ ತದನಂತರ ಸ್ವಾಮಿಯ ಮೂರ್ತಿಯನ್ನು ದೇವಸ್ಥಾನದ ಗಣಪತಿಯನ್ನು ಒಳಗಡೆ ಕರೆತಂದು ಸ್ವಾಮಿಯ ಮೂರ್ತಿಯ ಗದ್ದುಗೆಯ ಮೇಲೆ ಕೂರಿಸಿ
ಕೈ ಮುಗಿದು ಕಾಪಾಡು ತಂದೆ ಎಂದು ಬೇಡಿಕೊಂಡ ತದನಂತರ ಗ್ರಾಮ ದೇವತೆಯನ್ನು ಕರೆತಂದು ಕೂರಿಸಿ ಗ್ರಾಮ ದೇವತೆಗೆ ಹಾಗೂ ಸ್ವಾಮಿಗೆ ಇಬ್ಬರಿಗೂ ಮಂಗಳಾರತಿ ಮಾಡಿ ಕೈ ಮುಗಿದು ಬಂದೆವು. ಹಾಗೆಯೇ ಇಂದು ಬುಧವಾರ ಸ್ವಾಮಿಯನ್ನು ಸಿದ್ಧಪಡಿಸಿ ಪಲ್ಲಕ್ಕಿ ಉತ್ಸವದಲ್ಲಿ ಊರ ರಾಜ ಬೀದಿಗಳಲ್ಲಿ ಕೀಲುಕುದುರೆ, ತಮಟೆ ಹಾಗೂ ವಾದ್ಯ ವೃಂದದವರಿಂದ ನೃತ್ಯ, ಗಾಯನ ಮತ್ತು ವೀರಗಾಸೆ ನೃತ್ಯ, ವೀರಭದ್ರ ಹೊಡಪುಗಳನ್ನು ಆಡುತ್ತಾ ಊರ ರಾಜ ಬೀದಿಗಳಲ್ಲಿ ಸ್ವಾಮಿಯನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಂದೆವು.